ಇಡೀ ಅಖಾಡದಲ್ಲಿ ಅಣ್ಣ ವಯಸ್ಸಾಗಿರೋ ದನ ಅಂದ್ರೆ ಬಸ್ಯ ಸರ್ದಾರಿ ಅಣ್ಣ. ಈಗ್ಲೂ ಹೊಸ ದನ ಈಗ ಹುಟ್ಟಿರೋ ದನಗಳಿಗೆಲ್ಲ ಕಾಲ್ ಕೊಟ್ಟು ಓಡ್ತವೆ, ಪ್ರೈಸ್ ಮಾಡ್ತವೆ ಅಂದ್ರೆ ಅಣ್ಣ ಇದು ಮೆಚ್ಲೇಬೇಕು ಅಣ್ಣ. ಇದಕ್ಕೆ ಈಗಲೂ ಟಕ್ಕರ್ ಕೊಡಕ್ಕೆ ಚೆನ್ನಾಗಿರೋ ದನಗಳು ಆಯ್ತಾ ಇಲ್ಲ. ಆದ್ರೂ ವಯಸ್ಸಾದ್ರೂ ಅದ್ರ ಶಕ್ತಿ ಮೀರಿ ಮಿತಿ ಮೀರಿ ಬಸ್ಸಪ್ಪ ಇಷ್ಟಪಟ್ಟು ಆಡ್ತೈತೆ ಅಂದ್ರೆ ನಮ್ಗೆ ಖುಷಿ ಆಯ್ತದೆ ಅಣ್ಣ. ಚಾಂಪಿಯನ್ ಬಸ್ಯ ಸರ್ದಾರ್ಗೆ ಬಸ್ಯ ಸರ್ದಾರ್ ನೋಡಿ, ಪ್ರತಿಯೊಂದು ರೈತರ ಮನೆಯ ಮಾತಾಗಿರುವಂತಹ ರಾಸುಗಳು ಸ್ನೇಹಿತರೆ. ಬಸ್ಯ ಸರ್ದಾರು ಇವತ್ತು ಒಂದು ಆಕಾರದಲ್ಲಿ ಓಡುತ್ತೆ ಅಂದರೆ ಅದು ಗೆಲ್ಲೋದ್ರ ಕಡೆನೇ ಗಮನ ಸ್ನೇಹಿತರೆ. ತುಂಬ ಆಕಾರಗಳು ಓಡಿದ್ದಾವೆ ಸ್ನೇಹಿತರೆ. ಸೋತಿರುವುದಕ್ಕಿಂತ ಗೆದ್ದಿರೋದೇ ಜಾಸ್ತಿ. ನೋಡಿ, ಬಸ್ಯ ಸರ್ದಾರ್ ಜೋಡಿ ಮಾಡಿದರೆ ಎಷ್ಟೋ ಜನ ಹೇಳ್ತಾರೆ ಇವತ್ತು ಈ ಆಕಾರದಲ್ಲಿ ಇವೇ ಬಹುಮಾನ ಗೆಲ್ಲುತ್ತೆ ಅಂತ. ನೋಡಿ, ಆ ಎರಡು ಚಾಂಪಿಯನ್ ಹಳೆಯ ರಾಸುಗಳು ಕೂಡ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳಿದರು ಸ್ನೇಹಿತರೆ, ಹಳೆಯ ಚಾಂಪಿಯನ್ ರಾಸುಗಳನ್ನು ಮತ್ತೆ ಇಂಟರ್ವ್ಯೂ ಮಾಡ್ತಾನೆ ಇರ್ರಿ ಸರ್. ಅವೆಲ್ಲ ಇತಿಹಾಸ ಸೃಷ್ಟಿಸಿರುವ ರಾಸುಗಳು. ಬಸ್ಯ ಮತ್ತು ಸರ್ದಾರ್ ಬಾಡಿ ಬಿಲ್ಡರ್. ಬಸ್ಯ ಸ್ನೇಹಿತರೆ ಗೂಳಿಗಳ ರಾಜ ಅಂತಲೇ ಇವತ್ತು ಕರೀತಾರೆ. ಇದನ್ನು ಕೂಡ ಸ್ನೇಹಿತರೆ ಹಳ್ಳಿಕಾರಲ್ಲಿ ಒಂದು ಶುದ್ಧ ಹಳ್ಳಿಕಾರ ತಳಿಯ ರಾಸು ಸರ್ದಾರ್ ಅಂತ. ಇದು ಶಿವನೇ ಗ್ರಾಮದಲ್ಲೇ ಇದ್ದ ರಾಸು ಸ್ನೇಹಿತರೆ. ಅನೇಕ ಅಭಿಮಾನಿಗಳನ್ನು ಹೊಂದಿರುವ ರಾಸುಗಳು ಸ್ನೇಹಿತರೆ. ಈ ಎರಡು ರಾಸುಗಳ ಒಂದು ಸಂದರ್ಶನವನ್ನು ನಿಮಗೆ ತುಂಬ ಸಲ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಮತ್ತೆ ಒಂದು ಸಂದರ್ಶನವನ್ನು ಮಾಡ್ತಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಅಣ್ಣ. ಇದು ಶಿವನಿಲಿ ಹುಟ್ಟಿದ್ದು, ಇವ್ರ ಹತ್ರನೇ ಇದ್ದಿದ್ದು. ಇವರಿಂದ ನಮ್ಮ ಪಾಪವಣ್ಣ ಅಂತ ಪಾಳಹಳ್ಳಿಲಿದ್ರು, ಅವ್ರು ತಗೋಬೋದ್ರು. ಅವ್ರು ತೀರ್ಕೊಂಡ್ಮೇಲೆ ನಾವ್ ಇಟ್ಕೊಂಡಿದೀವಿ. ಶ್ರೀರಂಗಪಟ್ಟಣದಲ್ಲಿದೆ. ಇಡೀ ಅಖಾಡದಲ್ಲಿ ಅಣ್ಣ ವಯಸ್ಸಾಗಿರೋ ದನ ಅಂದ್ರೆ ಬಸ್ಯ ಸರ್ದಾರಿ ಅಣ್ಣ. ಈಗ್ಲೂ ಹೊಸ ದನ ಈಗ ಹುಟ್ಟಿರೋ ದನಗಳಿಗೆಲ್ಲ ಕಾಲ್ ಕೊಟ್ಟು ಓಡ್ತವೆ, ಪ್ರೈಸ್ ಮಾಡ್ತವೆ ಅಂದ್ರೆ ಅಣ್ಣ ಇದು ಮೆಚ್ಲೇಬೇಕು ಅಣ್ಣ. ಇದಕ್ಕೆ ಈಗಲೂ ಟಕ್ಕರ್ ಕೊಡಕ್ಕೆ ಚೆನ್ನಾಗಿರೋ ದನಗಳು ಆಯ್ತಾ ಇಲ್ಲ. ಆದ್ರೂ ವಯಸ್ಸಾದ್ರೂ ಅದ್ರ ಶಕ್ತಿ ಮೀರಿ ಮಿತಿ ಮೀರಿ ಬಸ್ಸಪ್ಪ ಇಷ್ಟಪಟ್ಟು ಆಡ್ತೈತೆ ಅಂದ್ರೆ ನಮ್ಗೆ ಖುಷಿ ಆಯ್ತದೆ ಅಣ್ಣ. ನೋಡಿ ಸ್ನೇಹಿತರೆ, ಇದು ಶಿವನಲ್ಲಿ ಇವ್ರ ಹತ್ರನೇ ಇತ್ತಂತೆ. ನೋಡಿ ಸ್ನೇಹಿತರೆ, ನಾಗರಾಜ್ ಅಂತ ಇವ್ರ ಹೆಸರು. ಇವ್ರ ಮನೆಯಲ್ಲೇ ಇದ್ದಂತ ರಾಸು ಸ್ನೇಹಿತರೆ. ಇವರೇ ಇದನ್ನ ಆಕಾರದಲ್ಲಿ ಭಾಗವಹಿಸಿ ಸರ್ದಾರ್ ಅನ್ನುವ ಒಂದು ರಾಸನ್ನ ತಯಾರು ಮಾಡಿ ಗಾಡಿ ರೇಸಿನ ಒಂದು ಫೀಲ್ಡ್ಗೆ ಬಿಟ್ಟಂತವ್ರು ಸ್ನೇಹಿತರೆ. ಇವರಿಗೆ ಧನ್ಯವಾದಗಳು. ನೋಡಿ, ಇದು ಎಂತ ಹಳೆಯ ಚಾಂಪಿಯನ್ ರಾಸು ಸ್ನೇಹಿತರೆ. ಈಗ ಗಾಡಿ ರೇಸಲ್ಲಿ ಓಡ್ತಾ ಇರೋ ಎತ್ತುಗಳಲ್ಲಿ ಏಜ್ ಆಗಿರೋ ಎತ್ತು ಸ್ನೇಹಿತರೆ. ಇದೇ ಎಲ್ಲದಕ್ಕಿಂತ ವಯಸ್ಸಲ್ಲಿ ಹಿರಿಕನಾದ ರಾಸು. ಈ ರಾಸುಗೆ ಈಗ ಹುಡುಗಂತರ ಇರೋ ರಾಸುಗಳೇ ಟಕ್ಕರ್ ಕೊಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ನೋಡಿ ಯಾವ ಥರ ಅದ್ರದ್ದು ಸ್ಟ್ಯಾಮಿನಾ ಇನ್ನೂ ಮೇಂಟೈನ್ ಮಾಡ್ಕೊಂಡಿದೆ ಅಂದರೆ ನಮಗೆ ಖುಷಿ ಆಗುತ್ತೆ. ನೋಡಿ, ನಮ್ಮ ಚಿತ್ರರಂಗದಲ್ಲಿ ಶಿವರಾಜ್ ಕುಮಾರ್ ಅವರು ಈಗಲೂ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರ ಥರ ಇನ್ನೂ ಯೂಸೇ ಮಾಡೋಕ್ಕಾಗ್ತಿಲ್ಲ. ಆ ರೀತಿಯಾಗಿ ಗಾಡಿ ರೇಸಲ್ಲಿ ಸ್ನೇಹಿತರೆ ಇದ್ರ ಓಡುತ್ತಲ್ಲ, ಇದ್ರ ಕಾಲ್ ಕೊಡೋಂಥ ರಾಸುನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ನಿಜ ಸ್ನೇಹಿತರೆ. ನಾವು ನೋಡಿದಂತಹ ಕಡೆ ಎಲ್ಲ ಅನೇಕ ಬಹುಮಾನಗಳನ್ನು ಗಳಿಸಿದೆ, ಹಾಗೆ ಓಡ್ತಿದೆ. ನೋಡಿ, ಅದಕ್ಕೆ ಸರಿಸಾಟಿಯಾಗಿ ಇಲ್ಲಿ ನಿಂತಿದ್ದಾನೆ ಭೂಪ. ನೋಡಿ, ಇವನು ಬಸ್ಯ ಅಂತೇಳಿ ಗೋಳಿಗಳ ರಾಜ ಸ್ನೇಹಿತರೆ. ಇವತ್ತೂ ಕೂಡ ಸ್ನೇಹಿತರೆ ಆಕಾರದಲ್ಲಿ ಇವನು ಹೋಗ್ತಿದ್ದಾನೆ ಅಂದ್ರೆ 100 ಜನ ಇದರಿಂದ ಹೋಗ್ತಾ ಇರ್ತಾರೆ ಹುಡುಗರು. ಅಂತ ಒಂದು ಫಿಟ್ನೆಸ್ ಕಿಂಗ್ ಸ್ನೇಹಿತರೆ ಬಸ್ಯ. ಇವತ್ತು ಈ ಎತ್ತನ್ನು ನೋಡ್ಕೊಂಡು ಹೋಗಿ ಎಷ್ಟೋ ಜನ ನಮ್ಮ ಗೋಳಿಗಳನ್ನ ಈ ತರ ಮಾಡಬೇಕು ಅಂತೇಳಿ, ಇದು ಯಾವ ತರ ವರ್ಕೌಟ್ ಮಾಡಿಸ್ತಾರೆ ನಾವು ಅದೇ ತರ ಮಾಡಬೇಕು ಅಂತೇಳಿ ಒಂದು ಕನಸು ಕಾಣ್ತಾನೆ ಇದ್ದಾರೆ ಯೂತ್ಸ್ಗಳು. ನೋಡಿ, ಅದಕ್ಕೆಲ್ಲ ಹೆಸರು ಇವನು ಬಸ್ಯನೇ ಸ್ನೇಹಿತರೆ. ಎಷ್ಟೋ ಜನ ಅಭಿಮಾನಿಗಳನ್ನ ಗೆದ್ದಿದ್ದಾನೆ. ಸರ್, ಇಲ್ಲಿ ತನಕ ಎಷ್ಟು ಬಹುಮಾನಗಳಾಗಿದ್ದಾವೆ? ನಮ್ಮ ಮನೆಗೆ ಬಂದ್ರೆ ಒಂದು 20 ಹೊಡೆದಿದ್ದೀವಿ. ಬೀರೂರಿದೆ ಒಂದು 30 ಹೊಡೆದಿದ್ದು, ಒಂದು 50 ಹೊಡೆದಿತ್ತು. ನೋಡಿ ಸ್ನೇಹಿತರೆ, ಒಂದೇ ಒಂದು ಬಹುಮಾನ ಗೆದ್ರೆ ಇವತ್ತು ಚಾಂಪಿಯನ್ ಅನ್ನೋ ಥರ ಇದೆ ಒಂದು ಪರಿಸ್ಥಿತಿ. ಅಂಥದ್ರಲ್ಲಿ 50 ಬಹುಮಾನ ಗೆದ್ದಿದ್ದಾನೆ ಅಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಇವನು ಓಡಿರೋದು ಯಾವುದು ಸಣ್ಣ ಪುಟ್ಟ ಆಕಾಡ ಅಲ್ಲ ಸ್ನೇಹಿತರೆ. ಅಂತಾರಾಜ್ಯಕ್ಕೂ ಹೋಗಿ ಅಲ್ಲೂ ಕೂಡ ಆಡ್ಕೊಂಡು ಬಂದಿದ್ದಾನೆ. ಕರ್ನಾಟಕದಲ್ಲಿ ಎಷ್ಟೋ ಬಹುಮಾನಗಳನ್ನು ತನ್ನ ಮುಡಿಗೇರಿಸ್ಕೊಂಡಿದ್ದಾನೆ. ನೋಡಿ, ಅದರಲ್ಲೂ ಇವು 2 ಜೊತೆ ಎತ್ತುಗಳು ಅಂದರೆ ಇವುಗಳನ್ನು ನೋಡೋಕ್ಕೆ ಜನ ಬರ್ತಾರೆ. ಇವೆರಡು ಎತ್ತುಗಳನ್ನು ರೇಸಿಗೆ ಹಾಕಿದ್ದಾರೆ ಅಂದರೆ ಚಾಂಪಿಯನ್ ಬಸ್ಯ ಸರ್ದಾರ್ಗೆ. ನೋಡಿ, ಈ ತರ ಒಂದು ಹಳೆಯ ರಾಸುಗಳನ್ನ ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಸ್ನೇಹಿತರೆ. ನಮ್ಮ ಅಣ್ಣ RX ಸತ್ಯ ಅಂತ ಶ್ರೀರಂಗಪಟ್ಟಣದವರು ಅವ್ರು ಹೇಳಿದ್ದಾರೆ ಅಣ್ಣ, ಮುಂಡೆ ಮಣ್ಣ ಅವ್ರಿಗೂ ಅಣ್ಣ ನಮ್ಮ ಮನೇಲೇ ಇರ್ತದೆ, ಕೊನೆವರೆಗೂ ನಮ್ಮ ಹತ್ರನೇ ಇರ್ತದೆ. ಅದ್ರದ್ ಕೈಲಿ ಎಷ್ಟು ತಾಕತ್ ಬಿಟ್ಟು ಆಡ್ತಾ ಇರ್ತದ ಆಡಿಸ್ತೀವಿ ಅಣ್ಣ. ನಾವ್ ಯಾವತ್ತು ಇದನ್ನ ನಿಲ್ಸಕ್ಕೂ ಹೋಗಲ್ಲ.
ಬರ್ಲಿ ವಯಸ್ಸಾಗಿರೋದನ್ನ ಎಂಥವ್ರು ಬರ್ಲಿ ಕಟ್ಲಿ ಟಕ್ಕರ್ ಕೊಡ್ತೀನಿ ಅನ್ನೋರು ಬರ್ಲಿ ಕಟ್ಲಿ ಅಣ್ಣ. ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ಅಣ್ಣ, ಯಾರು ಬರ್ಲಿ ಓಪನ್ ಚಾಲೆಂಜ್ ಇದು. ನೋಡಿ ಸ್ನೇಹಿತರೆ, ಇದು ಕೊನೆಯಲ್ಲಿರೋವರೆಗೂ ನಮ್ಮ ಮನೆಯಲ್ಲೇ ಹಿಡ್ಕಂತೀವಿ ಅಂತ ಹೇಳ್ತಿದ್ದಾರೆ. ನಿಜ, ಅದೇ ಖುಷಿ. ಬಸ್ಸನ್ನು ಕೂಡ ಕೊನೆಯವರೆಗೂ ಅವ್ರ ಮನೆಗೆ ಇರಲಿ, ಇದು ಇವ್ರ ಮನೇಲಿ ಇರಲಿ ಸ್ನೇಹಿತರೆ. ಕೊನೆಯವರೆಗೂ ಅಭಿಮಾನ, ನಿಮ್ಮೆಲ್ಲರದು ಅಭಿಮಾನ, ಪ್ರೀತಿ, ವಿಶ್ವಾಸ ಈ ಎತ್ತುಗಳ ಮೇಲೆ ಇದೇ ಹೀಗೆ ಇರಲಿ. ಇನ್ನೂ ಸುಮಾರು ವರ್ಷ ಗಾಡಿ ರೇಸಲ್ಲಿ ಭಾಗವಹಿಸಲಿ. ಓಕೆ ಸರ್. ಸ್ನೇಹಿತರೆ ನೋಡಿ, ಈ 2 ರಾಸುಗಳ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಹೇಳ್ಬೇಕನ್ಸರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಇಲ್ಲಿರೋರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RX ಬಾಪು ಸರ್ದಾರ್ ನೋಡಿ, ಅವರೇ ನೋಡ್ಕೊಳ್ಳೋದು ದಾಸಣ ಅಂತ ಮಳೆಗಾಲದವರು. ಅವ್ರ ಮನೇಲೆ ಇರೋದಿತ್ತು, ಅವ್ರ ಮನೇಲಿ ಇರೋದು ಎಲ್ಲ ಅವರೇ. ಮಳೆಗಾಲ ಮಳೆಗಾಲ